ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಕೀರ್ತನೆ 16:8 ದಾವೀದನು ಈ ರೀತಿಯಲ್ಲಿ ಹೇಳ್ತಾನೆ, ನಾನು ಎಂದಿಗೂ ಕದಲುವುದಿಲ್ಲ. ಯಾಕೆ ಅಂತಂದ್ರೆ ದೇವರನ್ನ ನಾನು ನನ್ನ ಬಲಗಡೆಯಲ್ಲಿ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ. ಈ ಒಂದು ದಿನ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು, ದೇವರನ್ನ ನಾವು ಎಲ್ಲಿ ಇಟ್ಟಿದ್ದೇವೆ? ಅಲ್ಲಿ ಬೇಡದೇ ಇರುವಂಥ ವಿಚಾರದಲ್ಲಿ ನಾವು ದೇವರನ್ನ ಇಟ್ಟಿದ್ದೇವೆ, ಅಥವಾ ಸಂಡೇ ನಾವು ಚರ್ಚ್ಗೆ ಹೋಗಿ ಬರೋಕ್ಕೆ ನಾವು ಇಟ್ಟಿದ್ದೇವಾ, ಅಥವಾ ಸುಮ್ಮನೆ ನಮಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಇಟ್ಟಿದ್ದೇವಾ, ಬೆಳಗ್ಗೆ ಎದ್ದು ರಾತ್ರಿ ಮಲ್ಕೊಳ್ಳೋದಕ್ಕಾಗಿ ನಾವು ದೇವರನ್ನ ಅಷ್ಟಕ್ಕೆ ಮಾತ್ರ ಇಟ್ಟಿದ್ದೇವೆ, ಅಥವಾ ನಮ್ಮ ದೇವರನ್ನ ಯಾವಾಗಲೂ ನಮ್ಮ ಬಲಗಡೆಯಲ್ಲಿ ಇಟ್ಟುಕೊಂಡಿರುವುದರಿಂದ ನಾವು ಕದಲುವುದಿಲ್ಲ ಎಂಬುದಾಗಿ ದಾವೀದನು ಹೇಳುವಾಗ ನಾವು ಕೂಡ ಈ ಒಂದು ದಿನ ಡಿಸಿಷನ್ ಮಾಡಬೇಕು. ಏನು ಅಂತಂದ್ರೆ ದೇವರು ನಮ್ಮ ಬಲಗಡೆಯಲ್ಲಿ ಇರುವಾಗ ನಾವು ಕದಲುವುದಿಲ್ಲ ಎಂಬುದಾಗಿ. ನೋಡ್ರಿ, ಒಂದು ಸ್ಟ್ರಾಂಗ್ ಫೌಂಡೇಶನ್ ಅಂತ ಹೇಳ್ಬೋದು, ಅಥವಾ ಒಂದು ರಾಕ್ ಅಂತ ಹೇಳ್ಬೋದು, ಅದು ಮೂವ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಒಂದು ಸಾಲಿಡ್ ಕಂಡೀಷನ್, ಅದ್ರದ್ದು ಒಂದು ಸ್ಟ್ರೆಂತ್, ಅದ್ರದ್ದು ಒಂದು ರೂಟು ಯಾವಾಗೂ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಆ ರೀತಿಯಲ್ಲಿ ದೇವರನ್ನ ನಾವು ನಮ್ಮ ಬಲಗಡೆಯಲ್ಲಿ ಇಟ್ಟುಕೊಂಡಿರುವಾಗ ನಾವು ಎಂದಿಗೂ ಕದಲುವುದಿಲ್ಲ. ಯಾಕೆ ಅಂತಂದ್ರೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟಿರುವಾಗ, ಪರಿಸ್ಥಿತಿಗಳು ಬರುವಾಗ, ಬಿರುಗಾಳಿ ಬರುವಾಗ, ಅಲೆಗಳು ಬರುವಾಗ ಖಂಡಿತವಾಗ್ಲೂ ಎಲ್ಲವೂ ಕೂಡ ಬಂದು ಹೋಗ್ತದೆ ಹೊರತು ನಾವೆಂದಿಗೂ ಕದಲುವುದಿಲ್ಲ. ತಾಯಿನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನದಲ್ಲಿ ಯೇಸು ಸ್ವಾಮಿ ಈ ರೀತಿಯಲ್ಲಿ ಹೇಳ್ತಾರೆ, ನನ್ನ ಮಾತನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು ಎಂಬುದಾಗಿ. ನೋಡ್ರಿ, ಈ ಒಂದು ದಿನ ದೇವರ ವಾಕ್ಯ ನಮಗೆ ತಿಳಿದಿದೆ, ದೇವರ ಮಾತು ನಮಗೆ ತಿಳಿದಿದೆ. ಆ ಒಂದು ಮಾತಿನ ಮೇಲೆ ಯೇಸು ಸ್ವಾಮಿ ಏನನ್ನ ಹೇಳಿದಾರೋ ಆ ಮಾತುಗಳನ್ನು ನಾವು ಕೇಳುವಾಗ ಬಂಡೆಯ ಮೇಲೆ ಮನೆ ಕಟ್ಟುವಂತ ಬುದ್ಧಿಯುಳ್ಳ ಮನುಷ್ಯರು ನಾವು ಆಗ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಬಹುದಾಗಿದೆ. ಹಾಗಾಗಿ ಯಾವುದೇ ಲೋಕದ ವಿಚಾರಗಳು ಬರುವಾಗ ನಾವು ಅಲ್ಲಾಡಬಾರ್ದು ಅಂತಂದ್ರೆ ನಾವು ದೇವರ ಹೇಳಿದಂಥ ಮಾತುಗಳನ್ನು ನಾವು ಕೇಳಬೇಕು. ದೇವರನ್ನ ನಮ್ಮ ಬಲಗಡೆಯಲ್ಲಿ ಇಟ್ಟುಕೊಂಡಿರುವುದರಿಂದ ನಾವು ಎಂದಿಗೂ ಕದಲುವುದಿಲ್ಲ ಎಂಬುವಂತ ಒಂದು ಭರವಸೆಯ ಮಾತನ್ನ ಈ ಒಂದು ದಿನ ನಾವು ನೋಡ್ಕೊಳ್ಬಹುದಾಗಿದೆ. ನಾನು ನಂಬ್ತಾನೆ ಈ ವಾಕ್ಯದ ಮುಖಾಂತರವಾಗಿ ನೀವು ಆಶೀರ್ವಾದ ಹೊಂದಿದ್ದೀರಾ ಎಂಬುದಾಗಿ. ಯಾರ್ಯಾರಿಗೆ ಈ ಒಂದು ವಾಕ್ಯ ಅವಶ್ಯವಾಗಿದೆ ಅವರ ಕೂಡ ನೀವು ವಾಕ್ಯವನ್ನು ಹಂಚಿಕೊಳ್ಬೇಕಾಗಿ ನಾನು ಕೇಳಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.